ವಿಪಕ್ಷಗಳ ವಿರುದ್ಧ ಸಚಿವ ಶಿವರಾಜ ತಂಗಡಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ವಿಪಕ್ಷ ಸರಿಯಾಗಿ ಕೆಲಸವನ್ನ ಮಾಡ್ತಾ ಇಲ್ಲ, ಬರ ಅಧ್ಯಯನವನ್ನ ಮಾಡಿದೆ, ಆದರೂ ಕೂಡ ಸದನದಲ್ಲಿ ಇದರ ವಿರುದ್ಧವಾಗಿ ಧ್ವನಿಯನ್ನ ಎತ್ತುತ್ತಾ ಇಲ್ಲ ಅಂತ ಸಚಿವ ಶಿವರಾಜ ತಂಗಡಗಿ ವಾಗ್ದಾಳಿ ನಡೆಸಿದ್ದಾರೆ. ಅಧಿವೇಶನದಲ್ಲಿ ವಿಪಕ್ಷ ಸೈಲೆಂಟ್ ಆಗಿದೆ. ಬರ ಘೋಷಿಸಲು ಗೈಡ್ಲೈನ್ಸ್ ಇದೆ. ಬರ ವಿಚಾರವಾಗಿ ಚರ್ಚೆ ಮಾಡಿ ಸರ್ಕಾರವನ್ನ ಎಚ್ಚರಿಸಿ ಅಂತ ಸಚಿವ ಶಿವರಾಜ ತಂಗಡಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮಾತನಾಡರು ವಿರೋಧ ಪಕ್ಷದ ಕೆಲಸನೇ ಮಾಡ್ತಾ ಇಲ್ಲ. ಜನರಿಗೆ ಬರದ ಬಗ್ಗೆ ಜಿಲ್ಲೆಗೆ ಹೋಗಿ ಹೊಲದಾಗ ಹೋಗಿ ಅಶೋಕ್ ಅವರು ಹೊಲದಾಗ ಕುಂದ್ರಂತ ಕೆಲಸ, ಹೊಲದಲ್ಲಿ ಸ್ಟ್ರೈಕ್ ಪ್ರತಿಭಟನೆ ಮಾಡಂತ ರೈತರು ಕರ್ಕೊಂಡು ಕುಂತ ಇಲ್ಲಿ ಬಂದು ನಾಗೇಂದ್ರ ವಿಚಾರ ತೆಗೆದುಕೊಂಡು ಕುಂತಾರ. ಇವತ್ತು ನಿನ್ನೊಂದು ಮಾತು ಹೇಳಿದ್ರು ಆರ್ ಅಶೋಕ್ ಸಾಹೇಬ್ರು, ವಿರೋಧ ಪಕ್ಷದ ನಾಯಕರು, ಬರ ಅಂತ ನೀವು ಘೋಷಣೆ ಮಾಡ್ರಿ ಅಂತ. ಇವರೊಬ್ರು ಕಂದಾಯ ಸಚಿವರಾಗಿ ಆ ರೀತಿ ಮಾತಾಡಿದ್ರೆ ನನಗೆ ಸ್ವಲ್ಪ ನಾಚಿಕೆ ಬರ್ತೈತಿ. ಬರ ಘೋಷಣೆ ಮಾಡಕ್ಕೆ ಒಂದಿಷ್ಟು ಗೈಡ್ಲೈನ್ಸ್ ಇದಾವೆ ಮತ್ತು ಅದ್ರ ಬಗ್ಗೆ ಚರ್ಚೆ ಮಾಡಬೇಕಲ್ಲ. ವಿರೋಧ ಪಕ್ಷದವ್ರು ತಾವು ಯಾವ್ಯಾವ ಜಿಲ್ಲೆಗೆ ಒಂದು 4 ಟೀಮ್ ಮಾಡಿ ಬೇರೆ ಜಿಲ್ಲೆಗೆ ಹೋಗಿ ಬಂದ್ರು, ಅದನ್ನು ಅಧಿವೇಶನದ ಬೆಳಕು ಚೆಲ್ಲಬೇಕಲ್ಲ, ಅದ್ರ ಬಗ್ಗೆ ಮಾತಾಡಬೇಕಲ್ಲ. ಅದ್ರ ಬಗ್ಗೆ ಕೆಲವೊಂದಿಷ್ಟು ವಿಚಾರವನ್ನು ಚರ್ಚೆ ಮಾಡಿದ್ರಾಗ ಆಡಳಿತ ಪಕ್ಷವನ್ನ ಎಚ್ಚರಿಸುವಂತ ಕೆಲಸವನ್ನ ವಿರೋಧ ಪಕ್ಷವಾಗಿ ಮಾಡಲಿಲ್ಲ ಅಂದ್ರೆ ನೀವು ಎಲ್ಲ ರಾಜಕೀಯವಾಗಿ ರಾಜಕಾರಣಕ್ಕೋಸ್ಕರ ನೀವು ನಾಗೇಂದ್ರ ಬಗ್ಗೆ ಮಾತಾಡಂತ ಕೆಲಸವನ್ನು ಮಾಡ್ತಾರೆ.